ನನಗ ನೀವಂದ್ರೆ ಬಹಳ ಪ್ರೀತಿ. ಪ್ರೀತಿ ನೀನ ಇಟ್ಕೊಳ ಬದುಕಿರ್ಬಾರ್ದು. ಆದ್ರೆ ನೀವ್ ಬಚಾವಾಗಕ್ಕೆ ಎಲ್ರೂ ಮುಂದೆ ಅಳ್ಳೋ ತರ ನಾಟಕ ಮಾಡಿದ್ರಿ. ಆತ್ಮಹತ್ಯೆ ಮಾಡ್ಕೋತೀನಿ ಅಂತ ಓಡ್ ಹೋದ್ರಿ. ಈ ಕೊಲೆ ನಾನೇ ಮಾಡಿದ್ರದು ಅಂತ ನಮ್ಮ ಅಪ್ಪ ಅಮ್ಮಂಗೆ ಗೊತ್ತಾದ್ರೆ ಸತ್ತೇ ಹೋಗ್ತಾರೆ ಅಂತ ಎಮೋಷನಲ್ ಬ್ಲ್ಯಾಕ್ ಮೇಲೂ ಮಾಡಿದ್ರಿ. ಆದ್ರೆ ಈಗ ನಿಮ್ಮ ಅಪ್ಪ ಅಮ್ಮ ನಮ್ಮ ಅಪ್ಪ ಅಮ್ಮನೇನು ತಪ್ಪಿಲ್ಲ, ನಾನೇ ಕೊಲ್ಲಿದ್ದು. ಯಾಕೆ ಪ್ರೀತಿಗೋಸ್ಕರ. ನಾನು ಸೌಮ್ಯನ ಒಬ್ಬ ನಟಿಯಾಗಿ ತುಂಬ ಇಷ್ಟಪಡ್ತಾ ಇದ್ದೆ. ಆ ಇಷ್ಟ ಪ್ರೀತಿ ಆಯ್ತು. ನನ್ನ ಪ್ರೀತಿ ಫೇಲ್ ಆಗುತ್ತೆ ಅನ್ಕೊಂಡಿದ್ದೆ, ಆದ್ರೆ ಅವಳು ನನಗೆ ಹತ್ರ ಆಗಕ್ಕೆ ಶುರು. ಯಾವ ನಾಟಕ? ಅದ್ರ ಹೆಸರೇನಾದ್ರೂ ಹೇಳಿದ್ರಾ? ಪ್ರಾರಂಭ. ಐರನಿ ನೋಡಿ, ಅಲ್ಲೇ ಅವಳ ಅಂತ್ಯ ಆಯಿತು. ಆ ಹುಡುಗನ ಹೆಸರು ವಿನಾಯಕ್. ಬೇರೆ ಕೋ ಆರ್ಟಿಸ್ಟ್, ಡೈರೆಕ್ಟರ್ ಅವ್ರ ಬಗ್ಗೆ ಏನಾದರೂ ಹೇಳಿದ್ರಾ? ಇಂಡಸ್ಟ್ರಿ ಅಂದಮೇಲೆ ಇದೆಲ್ಲ ಕಾಮನ್, ನಾನು ಎಷ್ಟೊಂದ್ಸಲ ಫೇಸ್ ಮಾಡಿದ್ದೀನಿ. ಬಟ್ ಆ ಡ್ರಾಮಾ ಡೈರೆಕ್ಟ್ರು ಆ ಥರ ಅಂತ ನಾನು ಅಂದ್ಕೊಂಡಿರಲಿಲ್ಲ. ತುಂಬ ಸಲ ಅವಳ ಹತ್ರ ಮಿಸ್ಬಿಹೇವ್ ಕೂಡ ಮಾಡಿದ್ದಾನೆ ಅಂತ ಹೇಳಿದ್ಲು. ಅವ್ರ ಹಸ್ಬೆಂಡ್ ಬಗ್ಗೆ ನಿಮ್ಗೇನಾದರೂ ಗೊತ್ತಾ? ಹಾಂ, ಹಿ ವಾಸ್ ವೆರಿ ಸ್ವೀಟ್ ಅಂತ ಹೇಳ್ತಾ ಇದ್ಲು. ಅವನಿಗೊಂದು ಒಳ್ಳೆ ಕೆಲಸ ಸಿಕ್ಕರೆ ನಾನು ಇಂಡಸ್ಟ್ರಿನೇ ಬಿಟ್ಬಿಡ್ತೀನಿ ಅಂತ ಹೇಳ್ತಾ ಇದ್ಲು. ಅವನ ಬಗ್ಗೆ ಯಾವುದೂ ತಪ್ಪಾಗಿ ಮಾತಾಡಲಿಲ್ಲ. ಅವ್ರ ಬಗ್ಗೆ ಬೇರೆ ಏನಾದರೂ ಹೇಳೋದಿದ್ಯಾ? ಎಲ್ರನ್ನೂ ಸಲ್ಗೆಯಿಂದ ನಗ್ನಗ್ತಾ ಮಾತಾಡ್ಸ್ತೀವಿ, ಆ ನಗುನೇ ನಮಗೆ ನರ್ಕ ತೋರಿಸುತ್ತೆ ಅಂತ ಹೇಳೋಳು. ನಗುವಿನ ಹಿಂದೆ ಒಂದು ಒಳ್ಳೆ ಮನಸ್ಸಿದೆ, ಅದನ್ನು ಯಾಕೆ ಜನ ಅರ್ಥ ಮಾಡ್ಕೊಳ್ಳಲ್ಲ ಅಂತ ತುಂಬ ಬೇಜಾರು ಮಾಡ್ಕೊಳ್ತಿದ್ವಿ. ಒಂದೊಂದು ಹೆಣ್ಣಿನ ದುಡಿಮೆ ಹಿಂದೆನೂ